ಮುಷ್ಕರಕ್ಕೆ ರೆಡಿಯಾಗಿದ್ದ ಸಾರಿಗೆ ನೌಕರರಿಗೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ಜೂನ್ 2ರವರೆಗೂ ಮುಷ್ಕರ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳ ಮುಷ್ಕರ ನಿರ್ಬಂಧ ಕೋರಿದ್ದ ಪಿಐಎಲ್ ವಿಚಾರಣೆ ನಡೆಸಿ ಆದೇಶ ನೀಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ನಡೆಯಿತು. ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷಾ ಕೂಡ ಖುದ್ದು ಹೈಕೋರ್ಟ್ಗೆ ಹಾಜರಾಗಿದ್ರು. ಸಾರಿಗೆ ಸಂಘಟನೆಗಳು ಸಂಬಳ ಹೆಚ್ಚಳ ಒಪ್ಪಿಕೊಂಡಿವೆ. ಈಗ ಮುಷ್ಕರಕ್ಕೆ ಕರೆ ಕೊಟ್ಟವರು ಸಭೆಗೆ ಬರ್ತಾ ಇಲ್ಲ ಅಂತ ಸರ್ಕಾರದ ಪರ ವಕೀಲ ತಾರಾನಾಥ್ ಪೂಜಾರಿ ಮಾಹಿತಿ ನೀಡಿದ್ರು. ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ಮೇ 25ಕ್ಕೆ ಸಭೆ ನಿಗದಿ ಮಾಡಿ ಸಭೆಯಲ್ಲಿ ಎಲ್ಲಾ ನಿಗಮಗಳ ನಿರ್ದೇಶಕರು ಭಾಗಿಯಾಗಬೇಕು. ಪರೀಕ್ಷೆಗಳು ನಡೆಯುತ್ತಿವೆ, ಮುಷ್ಕರ ಮಾಡಬೇಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್, ನ್ಯಾಯಮೂರ್ತಿ ಮನ್ಮಥರಾವ್ ಅವರಿದ್ದ ಪೀಠ ಆದೇಶ ನೀಡಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಭಿವೃದ್ಧಿ ಕ್ರೆಡಿಟ್ ವಾರ್ ನಡೆದಿದ್ದು ಭಾರೀ ಹೈಡ್ರಾಮಾ ನಡೆದಿದೆ. ಕಾಮಗಾರಿ ಪ್ರಗತಿ ಪರಿಶೀಲನೆಗೆ ಬಂದಾಗ ಎಂಎಲ್ಸಿ ಸಿಟಿ ರವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಸಿಟಿ ರವಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. 5,800 ಕೋಟಿ ಅನುದಾನ ತಂದಿದ್ದು ಕಾಂಗ್ರೆಸ್ ಅಂತ ಘೋಷಣೆ ಕೂಗಿದ್ದು ಪೋಸ್ ಕೊಡಲು ಸಿಟಿ ರವಿ ಬಂದಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡು ಪಕ್ಷದ ಕಾರ್ಯಕರ್ತರ ಮಧ್ಯೆ ವಾಕ್ಸಮರ, ತಳ್ಳಾಟ, ನೂಕಾಟ ನಡೆದಿದೆ. ಚಿಕ್ಕಮಗಳೂರಿನ ರಸ್ತೆ ಕಾಮಗಾರಿ ಬಗ್ಗೆ ಇತ್ತೀಚೆಗೆ ಶಾಸಕ ತಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಮೆಗತಿ ಕೆಲಸದ ವಿರುದ್ಧ ಶಾಸಕ ಎಚ್ಡಿ ತಮ್ಮಯ್ಯ ಆಕ್ರೋಶ ಹೊರಹಾಕಿದ್ರು. ಇಂದು ಅದೇ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಎಂಎಲ್ಸಿ ಸಿಟಿ ರವಿ ತೆರಳಿದ್ದಾಗ ಹೈಡ್ರಾಮಾ ನಡೆದಿದೆ. ಎಂಎಲ್ಸಿ ಸಿಟಿ ರವಿ ಸಂಬಂಧಿ ಸುದರ್ಶನ್ ರಸ್ತೆ ನಿರ್ಮಾಣದ ಗುತ್ತಿಗೆ ಪಡೆದಿದ್ರು. ಸಿಟಿ ರವಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ಸಿಟಿ ರವಿ ಪರ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದಾಗ ಗಲಾಟೆಯಾಗಿದೆ. ಚಿಕ್ಕಮಗಳೂರಲ್ಲಿ ನಡೆದ ಹೈಡ್ರಾಮದ ಬಗ್ಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎದುರಿಸಿ ಮಾಡುವ ರಾಜಕಾರಣ, ಗೂಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋನು ನಾನಲ್ಲ, ರಾಜಕಾರಣಕ್ಕೆ ಬೆದರಿ ಓಡಿ ಹೋಗೋನು ನಾನಲ್ಲ. ನನ್ನ ಮೇಲೆ ಹಲ್ಲೆ ಪ್ರಯತ್ನ ಮಾಡಿದ್ದಾರೆ, ಆದರೆ ಓಡಿ ಹೋಗೋನು ನಾನಲ್ಲ. ಈ ಕಾಮಗಾರಿ ಬಿಡುಗಡೆ ಮಾಡಿಸಿದ್ದು ಬಿಜೆಪಿ ಸರ್ಕಾರ. ಎಲ್ಲ ಕಾಮಗಾರಿ ಸೇರಿ 206 ಕೋಟಿ ಬಿಡುಗಡೆ ಮಾಡಿಸಿದ್ದೇನೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿದ್ರು. ನನ್ನ ಅವಧಿಯಲ್ಲಿ ತಂದ ಅನುದಾನಕ್ಕಿಂತ ಹೆಚ್ಚಿನ ಅನುದಾನ ಕಾಂಗ್ರೆಸ್ ಅವರು ತರಲಿ ಅಂತ ವಾಗ್ದಾಳಿ ನಡೆಸಿದ್ರು. ಸರ್ಕಾರಕ್ಕೆ 3 ವರ್ಷ ಪೂರ್ಣ ಬೆನ್ನಲ್ಲೇ ಮುಂದಿನ ಸಿಎಂ ಡಿಕೆಶಿ ಕೂಗು ಜೋರಾಗಿದೆ. ಚಾಮರಾಜನಗರದ ಶಿವನ ಸಮುದ್ರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಈ ವೇಳೆ ಮುಂದಿನ ಸಿಎಂ ಡಿಕೆಶಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಕೂಗಿದ್ರು. ಇನ್ನು ಕುರ್ಚಿ ಕಾದಾಟದ ನಡುವೆ ಡಿಸಿಎಂ ಡಿಕೆಶಿ ಮಾರ್ಮಿಕ ಮಾತನಾಡಿದ್ದಾರೆ. ನಾವು ಗುರಿ ತಲುಪಲು ದೇವರ ಮೊರೆ ಹೋಗಲೇಬೇಕು. ದೇವರು ದಾರಿ ತೋರಿಸ್ತಾನೆ, ನಾವು ಗುರಿ ತಲುಪಬೇಕು. ದೇವರು ಕಷ್ಟಾನು ಕೊಡ್ತಾನೆ, ನಿವಾರಿಸುವ ಶಕ್ತಿ ಕೊಡ್ತಾನೆ. ಎಲ್ಲರೂ ಅವಕಾಶ ಬಳಸಿಕೊಳ್ಳಬೇಕು ಅಂತ ಡಿಸಿಎಂ ಡಿಕೆಶಿ ಅಚ್ಚರಿ ಮಾತನಾಡಿದ್ದಾರೆ. ಚಾಮರಾಜನಗರ ಹಿಂದುಳಿದ ಜಿಲ್ಲೆಯಲ್ಲ, ದೇವರ ನಾಡು. ದೇವರು ದೇವಾಲಯ ಯಾರ ಆಸ್ತಿಯೂ ಅಲ್ಲ, ಅದು ಎಲ್ಲರ ಆಸ್ತಿ. ಇದು ಮಲೆ ಮಹದೇಶ್ವರ ಮಧ್ಯರಂಗ ಸಿದ್ದಪ್ಪಾಜಿ ನೆಲೆಸಿರುವ ಕ್ಷೇತ್ರ ಅಂತ ಹೇಳಿದ್ರು. ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಲ್ಲ, ಇದು ದೇವರ ನಾಡು. ಮಲೆ ಮಹದೇಶ್ವರ, ಗೋಪಾಲ ಸ್ವಾಮಿ, ಬಿಳಿಗಿರಿ ರಂಗಯ್ಯನ ಬೆಟ್ಟ, ಈ ಮಧ್ಯ ರಂಗ ಇವೆಲ್ಲ ಕೂಡಿ ಸೇರುವಂತ ಈ ಕಾವೇರಿಯ ತಪ್ಪಲಲ್ಲಿ ಏನು 2 ನದಿಗಳು ಇಲ್ಲಿ ಸೇರಿ ಏನು ಗಂಗೆಯ ಜಲಪಾತ ನೀವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ಗಗನಚುಕ್ಕಿ, ಬರಚುಕ್ಕಿ ಹಿನ್ನೆಲೆಯಲ್ಲಿ ಈ ಕಾವೇರಿ ನದಿಯಲ್ಲಿ ಈ ದೇವರು ಸನ್ನಿಧಿಯಾಗಿರುವುದು ನಮ್ಮೆಲ್ಲರ ಪುಣ್ಯ. ನಾವು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆದಿರಂಗ, ಶೃಂಗೇರಿ
ಶಾಸಕತ್ವ ಸ್ಥಾನದ ಬಗ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಮುಂದುವರಿಕೆ ಆಗಿದೆ. ಅಂಚೆ ಮತ ಮರು ಎಣಿಕೆಯಲ್ಲಿ ಚುನಾವಣಾ ಆಯೋಗ ಜೀವರಾಜ್ ಶಾಸಕ ಅಂದಿತ್ತು. ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ವರದಿ ಸಲ್ಲಿಸಿತ್ತು. ಆದರೆ ಚುನಾವಣಾ ಆಯೋಗದ ನಿರ್ಧಾರ ಪ್ರಶ್ನಿಸಿ ರಾಜು ಗೌಡ ಸುಪ್ರೀಂ ಮೆಟ್ಟಿಲೇರಿದ್ರು. ಇದೀಗ ಚುನಾವಣಾ ಆಯೋಗ ಸಲ್ಲಿಸಿದ್ದ ವರದಿ ಪ್ರತಿವಾದಿಗಳಿಗೆ ನೀಡಲು ಸೂಚಿಸಲಾಗಿದೆ. ರಾಜು ಗೌಡ ಶಾಸಕ ಸ್ಥಾನ ಮರುಸ್ಥಾಪಿಸಿ ಆದೇಶ ಮಾಡಿದ್ದ ಸುಪ್ರೀಂ ಕೋರ್ಟ್ ಜುಲೈ 23ರವರೆಗೆ ಶೃಂಗೇರಿ ಶಾಸಕರಾಗಿ ಮುಂದುವರಿಕೆಗೆ ಆದೇಶ ನೀಡಿದೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ನೀಡಿದ ಸರ್ಕಾರದ ವಿರುದ್ಧ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ. 2025ರ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು. ಬೆಂಗಳೂರಿನ ಆರ್ ಗಂಗಾ ಮತ್ತು ಜೆಡಿ ಪವಿತ್ರ ಅನ್ನೋರು ಪಿಐಎಲ್ ಸಲ್ಲಿಸಿದ್ದಾರೆ. ಹಣ ಬಿಡುಗಡೆಗೆ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.